ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಮನೇಲಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಿಕನ್ ತೊಳೆದಿಟ್ಟಿದ್ದೀನಿ. ನಾನು ಚಿಕನ್ ಬಿರಿಯಾನಿ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದರೆ ನಮ್ಮ ಬಬ್ಬ ಬಂದ್ಬಿಟ್ಟವನೇ. ಅವನು ನೋಡಿದ್ರೆ ಆ ಕಡೆ ಸೋದನ್ನ. ನಾನು ಯಾವುದೋ ಚಿಕ್ಕನಾಯಿ ಮರಿ ಅಂದ್ಕೊಂಡು ಸುಮ್ಮನೆ ಈ ಚಿಕ್ಕನಾಯಿ ಮರಿ ಮತ್ತು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗ ಬಂದ. ಅವನಿಗೂ ಬಿರಿಯಾನಿ ಹಾಕ್ಕೊಟ್ಬಿಟ್ಟು ನಾನು ಅಮ್ಮವ್ರ ಮನೆ ಹತ್ರ ಹೊರಟೆ. ಅಮ್ಮವ್ರ ಮನೆ ಹತ್ರ ಹೋದರೆ ಅಲ್ಲಿ ಹೂವು ಬಂದಿತ್ತು. ಕನೋಕೆ ಪ್ಯಾಕೆಟ್ ಎಲ್ಲ ಕಟ್ಟೋರಿಗೆ ಕೊಡೋಕ್ಕೋಸ್ಕರ ಅದನ್ನೆಲ್ಲ ಕಟ್ಟೋರಿಗೆ ಕೊಟ್ಟು ಕಳಿಸ್ಬೇಕು. ಮತ್ತು ಇದು ಸುಕಂದ್ರಿಗೆ ನನಗೆ, ಮತ್ತು ಅರುಗಾರ ಹೂವನ್ನು ನನಗೆ ಹಾಕಬೇಕು, ಮತ್ತು ಈ ಸಾಯಂಕೆ ಕಟ್ಟಕ್ಕೆ ಕೊಡಬೇಕು. ಮತ್ತು ಈ ಪತ್ರ ಬಂದ್ಬಿಟ್ಟು ಅದು ರೋಸಾರಿಗೆ ಮಿಕ್ಸಿಗೆ ಅಂತ ಅಂದ್ಬಿಟ್ಟು ಪತ್ರ ಕೊಟ್ಟವ್ರೆ. ಅಮ್ಮ ನಾನು ಇಬ್ಬರು ಸೇರ್ಕೊಂಡು ಹಾರ ಹಾಕ್ಕೊತೀವಿ ಮತ್ತು ಮಿಕ್ಕಿದು ಎಲ್ಲ ಕಟ್ಟಕ್ಕೆ ಕೊಡ್ತೀನಿ. ಎಲ್ಲ ತೆಗೆದು ಇಟ್ಬಿಟ್ಟು ಹಂಗೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಆಮೇಲೆ ಇನ್ನೇನು ಕುತ್ಕೊಳ್ಳೋ ಟೈಮ್ಗೆ ಅಪ್ಪ ಫ್ರೆಶ್ ಮಾಡ್ಕೊಂಡು ಕೊಟ್ಟರು. ಆ ಫ್ರೆಶ್ ಕೂತು ಅಮ್ಮ ನಾನು ಇಬ್ಬರು ಹೂವು ಕಟ್ಟಕ್ಕೆ ಕುತ್ಕೊಂಡ್ವಿ. ಮತ್ತು ಅಮ್ಮನ ಕೈಲಿ ಹೂವು ಕಟ್ಟೋಕ್ಕಾಗಿಲ್ಲ ಅಂತ ಎದ್ದೋಗ್ಬಿಟ್ರು. ನೋಡಿದ್ರೆ ನನ್ನ ಮಗಳು ಅವ್ರ ಅಪ್ಪಂಗೆ, ಅಪ್ಪ ಕೇಕ್ ತಿನ್ನಬೇಕು ಅಂತ ಅಂದಂತೆ. ಅವರು ಚಿಕ್ಕ ಕೇಕ್ ತರೋ ಬದಲು ದೊಡ್ಡ ಕೇಕ್ ತಂದುಬಿಟ್ಟವ್ರೆ. ಮತ್ತು ಅವಳು ಎಲ್ಲರಿಗೂ ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಅವರಪ್ಪ ಹೆಸರು ಬೇರೆ ಹಾಕಿಸ್ಕೊಂಡ್ಬಿಟ್ಟವ್ರೆ. ಎಲ್ಲರಿಗೂ ನನ್ನ ಬರ್ತಡೇ ಅಂತ ಸುಳ್ಳು ಹೇಳ್ಕೊಂಡು ಕೇಕ್ ಕಟ್ ಮಾಡ್ತಾವಳೆ. ಮತ್ತು ಆಮೇಲೆ ಎಲ್ಲ ಮುಗಿಸಿ ನಾನು ಚಿಕನ್ ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಫ್ರೈ ಮಾಡಿಬಿಟ್ಟು ಇಲ್ಲಿ ಹೂವು ಕಟ್ಟಕ್ಕೆ ಬಂದೆ. ಇವರು ನಮ್ಮ ಚಿಕ್ಕಮ್ಮ ಅವರು ಬಂದರು. ಇವ್ರು ನಮ್ಮ ಮನೆ ಎದುರುಗಡೆ ಮನೆ ಅಕ್ಕ, ಅಮ್ಮವ್ರ ಮನೆ ಎದುರುಗಡೆ ಅವರು ಬಂದರು. ಇವರು ಬಟ್ಟೆ ರತ್ನಕ್ಕ ಅಂತ ಅವರು ಹೂವು ಕಟ್ಕೊಟ್ಟು ನೋಡಿ ನೋಡ್ತೀರಾ. ಆದರೆ ಅವತ್ತೇ ನೋಡೋಲ್ಲ, 2-3 ದಿವಸ ತನಕ ನೋಡ್ತಾನೆ ಇರ್ತೀರ. ಆ ಥರ ಮಾಡಬೇಡ್ರಿ. ಅವತ್ತು ಹಾಕಿದ ಬ್ಲಾಗ್ನ ಅವತ್ತೇ ನೋಡಿದ್ರೆ ನನಗೂ ಮತ್ತು ನೆಕ್ಸ್ಟ್ ಇನ್ನೂ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಾಂದರೆ ಅಷ್ಟು ವಿಡಿಯೋ ಓಡ್ತಾ ಇಲ್ವಲ್ಲ, ವಿಡಿಯೋ ಅನ್ನೋ ಥರ ಆಗೋಗುತ್ತೆ. ಪ್ಲೀಸ್ ಅವತ್ತಿನ ಬ್ಲಾಗ್ನ ಅವತ್ತೇ ನೋಡಿ. ಟೈಮು 12:30 ಆಗಿದೆ. ಇವಾಗ ಹೂವೆಲ್ಲ ಕಟ್ಟಿ ನಾನು ನಮ್ಮ ಚಿಕ್ಕಮ್ಮ ಬಂದ್ವಿ. ನಮ್ಮ ಚಿಕ್ಕಮ್ಮ ನಮ್ಮ ಮನೆ ಹತ್ರ ನನ್ನನ್ನು ಬಿಟ್ಟು ಅವ್ರವ್ರ ಮನೆಗೆ ಹೋದರು. ಈಗ ಗುಡ್ ನೈಟ್. ಇವತ್ತಿನ ಬ್ಲಾಗ್ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನಾಳೆ ಬ್ಲಾಗಲ್ಲಿ ಮತ್ತೆ.